ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆ, RSS ಅನ್ನುವುದು ದೆವ್ವ ಇದ್ದಂತೆ, BJP ಅದರ ನೆರಳು, ನಾವು ನೆರಳಿನ ಜೊತೆ ಗುದ್ದಾಡಬಾರ್ದು, RSS ಜೊತೆ ಗುದ್ದಾಡಬೇಕು ಅಂತ ಜಗದೀಶ್ ಹಿರೇಮನಿಯವರು ನಮ್ಮ ಜೊತೆಗಿದ್ದಾರೆ. ಜಗದೀಶ್ ಹಿರೇಮನಿಯವರೇ, ಸಹಜ ಅಲ್ವಾ ಒಬ್ಬ ಕಾಂಗ್ರೆಸ್ ನಾಯಕನ ಅಭಿಪ್ರಾಯ RSS ಬಗ್ಗೆ? ಪ್ರಶಾಂತ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ದೇಶದಲ್ಲಿ ಒಂದು ಕಾಂಗ್ರೆಸ್ ಒಂದು ಆಲ್ಟರ್ನೇಟಿವ್ ಕೊಟ್ಟಂಥದ್ದು RSS, ಅನೇಕ ಕಡೆಗಳಲ್ಲಿ ಸೋಲಿಸ್ತಾ ಇದ್ದೀರಿ, ಆ ಕಾರಣಕ್ಕಾಗಿ ಒಂದು ರಾಜಕೀಯ ಸಿಟ್ಟಿದೆಯಪ್ಪ. ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ಕಳೆದ ಸಂಘದ ಶತಮಾನೋತ್ಸವ ಏನು ಪ್ರಾರಂಭ ಆಯಿತು ಅವತ್ತಿಂದ ಅವ್ರದ್ದು ಸಂಘದ ಹೆಸರನ್ನು ತಗೊಂಡು ತಮ್ಮ ಪಾಪ್ಯುಲಾರಿಟಿಯನ್ನು ಮಾಡ್ಕೋಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಜೇವರಿಗೆಯಲ್ಲಿ ನಡೀತಾ ಇದ್ದಂಥ ಸ್ವಯಂ ಸೇವಕ ಸಂಘದ ಮೆರವಣಿಗೆಯನ್ನು ತಡೆ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದರು. ಅದರಲ್ಲಿ ಯಶಸ್ವಿ ಕಾಣಲಿಲ್ಲ. ಏನು ಇವತ್ತು RSSನ್ನು ದೆವ್ವ ಅಂತ ಹೇಳ್ತಿದ್ದಾರೋ, ನಾನು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಈ ಮೂಲಕ ಕೇಳೋದು ಏನು ಅಂತಂದರೆ, 1934ರಲ್ಲಿ ಮಹಾತ್ಮ ಗಾಂಧೀಜಿಯವರು RSSನ ಶಿಬಿರಕ್ಕೆ ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಇಲ್ಲಿ ಯಾವುದೂ ಅಸ್ಪೃಶ್ಯತೆ ಇಲ್ಲ, ಜಾತಿ ಇಲ್ಲ, ಒಂದು ಶಿಸ್ತುಬದ್ಧವಾಗಿರುವಂಥ ಸಂಘಟನೆಯನ್ನು RSS ಕಟ್ಟಿದೆ ಅನ್ನುವಂಥ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಹಾಗಾದರೆ ಮಹಾತ್ಮ ಗಾಂಧೀಜಿಯವ್ರ ಮೇಲೆ ನಂಬಿಕೆ ಇಲ್ವಾ ಪ್ರಿಯಾಂಕಾ ಖರ್ಗೆ ಅವರಿಗೆ? ಸರಸಂಘ ಚಾಲಕರು ಮಸೀದಿಗೆ ಭೇಟಿ ಕೊಟ್ಟರು ಸರ್, ಅದರ ಅರ್ಥ RSS ಅಲ್ಲ. ನಾನು ಬರ್ತಿದ್ದೇನೆ, ಮುಂದೆ ಬರ್ತೀನಿ. ಮಹಾತ್ಮ ಗಾಂಧೀಜಿಯವರು ಕೊಟ್ಟರು. ಯಾವ ಸಮುದಾಯದ ಕಾರ್ಯಗಳನ್ನು, ಅಭಿವೃದ್ಧಿಯನ್ನು, ಜನರ ಅಭಿವೃದ್ಧಿಯನ್ನು ಮಾಡಬೇಕಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಸ್ವಕ್ಷೇತ್ರದಲ್ಲೇ ಇವತ್ತು ಹೀನಾಯವಾಗಿರುವಂತಹ ಸ್ಥಿತಿ ಇವತ್ತು ಕ್ಷೇತ್ರದಲ್ಲಿದೆ. ಆ ಜ್ವಲಂತ ಸಮಸ್ಯೆಯನ್ನು ಬಿಟ್ಟು ಇವತ್ತು RSSನ ಒಂದು ಹೆಸರನ್ನು ಹೇಳ್ಕೊಂಡು ಅವರು ಪಾಪ್ಯುಲಾರಿಟಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದೇ ಅಲ್ಲದೆ, 1962 ಏನು ಚೈನಾ ಯುದ್ಧ ನಡೀತು, ಭಾರತ ಮತ್ತು ಚೈನಾ, ಆವಾಗ RSS ರಿಜಿಸ್ಟ್ರೇಷನು ಆಗಿರಲಿಲ್ಲ, RSS ನೋಂದಣಿ ಸಂಘಟನೆಯೂ ಆಗಿರಲಿಲ್ಲ. ಆ ಯುದ್ಧದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಯುದ್ಧ ಮಾಡುವಂಥ ಯೋಧರ ಜೊತೆಗೆ ಸಹಕಾರಿಗಳಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡಿರುವಂಥ ಪರಿಣಾಮವಾಗಿ ಅವತ್ತಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಪೂಜ್ಯ ಗುರೂಜಿ ಅವರಿಗೆ ಪತ್ರ ಬರೀತಾರೆ, ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ರಾಷ್ಟ್ರಬದ್ಧತೆಯಿಂದ ಕೆಲಸ ಮಾಡಿರುವಂಥ ಕಾರಣದಿಂದ ನಿಮಗೆ ಪೆರೇಡ್ನಲ್ಲಿ ನಾವು ಅವಕಾಶ ಮಾಡಿಕೊಡ್ತೀವಿ ಅನ್ನುವಂಥದ್ದನ್ನು ಆಹ್ವಾನವನ್ನು ಕೊಟ್ಟು ರಿಪಬ್ಲಿಕ್ ಡೇ ದಿವಸ ದಿಲ್ಲಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಮೆರವಣಿಗೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ನೆಹರು ಗಾಂಧಿಯವರಿಗೆ ಬೇಕಾಗದೇ ಇದ್ದಂತಹ ರಿಜಿಸ್ಟ್ರೇಷನ್ ಈಗ ಪ್ರಿಯಾಂಕಾ ಗಾಂಧಿಯವರಿಗೆ ಅವಶ್ಯಕತೆ ಇದೆಯಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ದೇಣಿಗೆ ಕೊಡುವಂಥ ಸಿಸ್ಟಮ್ ಇಲ್ಲವೇ ಇಲ್ಲ. ನಾನು 35 ವರ್ಷದಿಂದ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ದೇಣಿಗೆಯನ್ನು ಪಡೆಯುವಂಥದ್ದು ಯಾವುದು ಅಂತಂದರೆ, ಯಾವ ಟ್ರಸ್ಟು ಮತ್ತು ವ್ಯಕ್ತಿಗಳ ಕೈಯಲ್ಲಿ ಹಿಡಿತ ಇರುತ್ತೋ ಅವರು ದೇಣಿಗೆಯನ್ನು ಪಡಿತಾರೆ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇವಲ ದಕ್ಷಿಣೆ ಮಾತ್ರ ತಗೊಳ್ಳುತ್ತೆ. ಅಂದರೆ ಗುರುವನ್ನು, ಸಂಘಟನೆಯನ್ನು ಗುರುವನ್ನಾಗಿ ನಂಬಿಕೊಂಡಿದೆ. ಅಲ್ಲಿರುವಂಥ ಭಗವಾ ಧ್ವಜವನ್ನು ನಾವು ಗುರುವನ್ನಾಗಿ ಸ್ವೀಕಾರ ಮಾಡಿದ್ದೀವಿ. ಹಿಂದೂ ಧರ್ಮವನ್ನು, ರಾಷ್ಟ್ರವನ್ನು ಸಂರಕ್ಷಣೆ ಮಾಡೋದಕ್ಕೆ ಸಂಕಲ್ಪವನ್ನು ಮಾಡಿರುವಂಥ ಸಂಘಟನೆ ಗುರು ದಕ್ಷಿಣೆಯಾಗಿ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ, ದೇಣಿಗೆಯಾಗಿ ಅಲ್ಲ. ಇದು ಮೊದಲನೇ ಪಾಯಿಂಟ್. ಜಗದೀಶ್ ಅವರು ಇದನ್ನ ಬೆಂಗಳೂರಿಗೆ ಬಂದಾಗ ಸರಸಂಘ ಚಾಲಕರು ಇದನ್ನು ಕ್ಲಾರಿಫೈ ಮಾಡಿದ್ದಾರೆ. ಅದಕ್ಕೆ ಅವ್ರು ಹೇಳಿದ್ದು ಇನ್ನೊಂದು ಅರ್ಥ ಇದೆ, ಅದು ದೆವ್ವ ಆದರೆ BJP ನೆರಳು ಅಂತ. ಬಿಜೆಪಿಯ ನಿಜವಾದ ಶಕ್ತಿ ಬಿಜೆಪಿಯಲ್ಲಿ ಏನಿಲ್ಲ, ಅದು ನೆರಳು. ಅದನ್ನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ಒಂದು ವಿಶಾಲವಾಗಿರುವಂಥ ಮರ ಇದ್ದಂಗೆ. ಆ ಮರದ ಕೆಳಗಡೆ ಇರುವಂಥದ್ದು BJP, ನಾವು ಒಪ್ಕೊಳ್ತೀವಿ ಅದನ್ನು. ಆದರೆ ಪ್ರಿಯಾಂಕಾ ಖರ್ಗೆ ಅವರ ದೃಷ್ಟಿಯಲ್ಲಿರುವಂಥ ದೆವ್ವ ಅನ್ನುವಂಥ ಏನು ಶಬ್ದ ಹೇಳಿದಾರೋ ಆ ಪದಕ್ಕೆ ಅದು ಸರಿಯಾದ ರೀತಿಯಲ್ಲಿ ಅವರು ಸಂಘವನ್ನು ಅರ್ಥ ಮಾಡಿಕೊಂಡಿಲ್ಲ. ಅವ್ರ ತಂದೆಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಬಿರಕ್ಕೂ ಬಂದಿದ್ದರು, ಅವ್ರಿಗೆ ಅರ್ಥ ಆಗಿರೋದು. ಅವ್ರ ಮಗನಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೂ ಸಂಘ ಅರ್ಥ ಆಗಿಲ್ಲ. ಅದಕ್ಕೆ ನಾನು 35 ವರ್ಷಗಳಿಂದ ಸ್ವಯಂ ಸೇವಕನಾಗಿ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳ್ತೇನೆ, ನೀವು RSS ಶಾಖೆಗೆ ಬನ್ನಿ, RSS ಶಿಬಿರಕ್ಕೆ ಬನ್ನಿ. RSS ಏನನ್ನು ಅಂತ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗೊಂದು ಒಳ್ಳೆ ಅವಕಾಶ ಇದೆ.
100 ವರ್ಷದ ಸಂದರ್ಭದಲ್ಲಿ ನೀವು ಬಂದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು RSS ಬಗ್ಗೆ ಮಾತಾಡುವಂಥದ್ದು ದೆವ್ವ ಗಿವ್ವ ನೆರಳು ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ನೆರಳು ಎಲ್ಲಿ ಬೀಳಿಸ್ಕೋಬೇಕು ಅನ್ನುವಂಥದ್ದು ನೀವು ತೀರ್ಮಾನ ಮಾಡಿಬಿಟ್ಟಿದ್ದೀರಿ. ನಿಮ್ಮ ಹೈಕಮಾಂಡನ್ನು ಮೆಚ್ಚಿಸೋದಕ್ಕೋಸ್ಕರವಾಗಿ ಹೈಕಮಾಂಡಲ್ಲಿ ನನ್ನ ಹೆಸರು ಯಾವಾಗಲೂ ಚಾಲ್ತಿಯಲ್ಲಿರಬೇಕು ಅಂತಂದರೆ RSS ಅನ್ನುವಂಥ ಒಂದು ಪ್ರಬಲವಾಗಿರುವಂಥ ಸಂಘಟನೆ ಜೊತೆಗೆ ನಾನು ಗುದ್ದಾಡಿದರೆ ನಾನು ಪಾಪ್ಯುಲರ್ ಆಗ್ಬೋದು ಅನ್ನುವಂಥ ಒಂದು ಅಜೆಂಡಾವನ್ನು ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇರೋವಂಥದ್ದು ಇಡೀ ಜನಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಸ್ಪಷ್ಟಪಡಿಸ್ತೇನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ಒಂದು ರಾಷ್ಟ್ರಭಕ್ತರ ನಿರ್ಮಾಣ ಮಾಡುವಂಥ ಸಂಘಟನೆಗೆ ನೀವು ದೆವ್ವ ಅನ್ನುವಂಥದ್ದು ಹೋಲಿಸಿರುವಂಥದ್ದು ಇದು ತುಂಬ ಒಂದು ನೋವಿನ ಸಂಗತಿ ಆಗಿರುವಂತಹ ಶಬ್ದವನ್ನು ಉಪಯೋಗ ಮಾಡಿದರೆ. ಸಂಘದಲ್ಲಿ RSSನ ಅಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಸ್ವಯಂ ಸೇವಕರನ್ನೇ, ಅಂದರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಹಿಂದೂಗಳನ್ನು ವಸುದೈವ ಕುಟುಂಬಕಂ ಅಂತ ಹೇಳ್ಕೊಂಡು ಹೋಗುವಂಥ ಸಂಘಟನೆ ನಮ್ಮದಾಗಿರೋದ್ರಿಂದ ನಮ್ಮದೆಲ್ಲೋ ಒಂದು ರಿಜಿಸ್ಟ್ರೇಷನ್ ಮಾಡಿ ಅವ್ರ ಹೆಸರಲ್ಲಿ ಸಿಗ್ನೇಚರ್ ಮಾಡಿ ಅವ್ರ ಹೆಸರಲ್ಲಿ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡುವಂಥ ಒಂದು ಸೀಮಿತವಾಗಿರುವಂಥ ಸಂಘಟನೆ ಅಲ್ಲ ಇದು ದೇಶಭಕ್ತರಿಂದ ಕೂಡಿರುವಂಥದ್ದು, ದೇಶಭಕ್ತರೇ ನಡೆಸ್ತಾ ಇರುವಂಥ ಒಂದು ವ್ಯಾಪಕವಾಗಿರುವಂಥ ರಾಷ್ಟ್ರೀಯ ಸ್ವಯಂ ಸಂಘ. ಇದು ನಿಮ್ಮ ಮಿತ್ರ ಪಕ್ಷದವರು ಮೈತ್ರಿ ಕಾರಣಕ್ಕಾಗಿ ಹೆಂಗೆ ಸಮರ್ಥನೆ ಬರುವಂಥದ್ದು ಎಲ್ಲಿಗೆ ಇವ್ರದ್ದು ಬರುತ್ತಂತಂದ್ರೆ ಹೆರಾಲ್ಡ್ ಅನ್ನುವಂಥದ್ದು ಜಗದೀಶ್ ಹಿಂಗೂ ಇರ್ಬೋದು. ಈಸ್ ಅ ಪೊಲಿಟಿಷಿಯನ್. ಯಾರು? ಪ್ರಿಯಾಂಕ್ ಖರ್ಗೆ. ಕಾಂಗ್ರೆಸ್ಗೆ ಇರ್ತಕ್ಕಂಥ ಅತಿ ದೊಡ್ಡ ಸಮಸ್ಯೆ RSS ಎಲ್ಲವನ್ನೂ ಕೂಡ ತಪಸ್ಸನ್ನು BJPಗೆ ಧಾರೆ ಎರೆಯುತ್ತೆ. ಆ ಕಾರಣದಿಂದ ಅವ್ರಿಗೆ ಬೇಸರ ಇರ್ಬೋದು. ವಾಟ್ಸ್ ರಾಂಗ್ ಇನ್ ಇಟ್? ಯಾಕಂದ್ರೆ ನೀವೇನು ಬಹಳ RSS ಟೈಪ್ ಏನಿಲ್ಲ. ದೆವ್ವ ಅನ್ನುವ ಶಬ್ದವನ್ನು ಪಕ್ಕಕ್ಕೆ ಇಟ್ಕೊಂಡು ನೋಡಿದ್ರೆ ಪ್ರಿಯಾಂಕಾ ಖರ್ಗೆ ಅವರ ಪೊಲಿಟಿಕಲ್ ಅನಾಲಿಸಿಸ್ ಕರೆಕ್ಟ್ ಆಗಿದೆ. ದೆವ್ವ ಅನ್ನೋ ಶಬ್ದವನ್ನು ಪಕ್ಕಕ್ಕೆ ಇಟ್ಟು ನೋಡೋದಾದ್ರೆ ಎಲ್ಲವನ್ನ ಆ ತಪಸ್ಸನ್ನು ನಿಮಗೆ ಧಾರೆ RSSನಲ್ಲಿ ಬೆಳೆದಿರುವಂಥವ್ರು ಬರೀ ಕೇವಲ BJP ಕ್ಷೇತ್ರದಲ್ಲಿ ಮಾತ್ರ ಇಲ್ಲ, ಸಮಾಜದ ಎಲ್ಲ ರಂಗಗಳಲ್ಲಿ ಸ್ವಯಂ ಸೇವಕರು ಇದ್ದಾರೆ. ಅದರಲ್ಲಿ BJPನಲ್ಲಿ ಇದ್ದೀವಿ. ಎಸ್ ಪ್ರದೀಪ್ ಅವರು, ನೀವು ಹೇಳಿದ ಒಂದು ಮಾತು ನಾನು ಒಪ್ತೀನಿ. ಅವರು ದೆವ್ವ ಅನ್ನೋ ಒಂದು ಪದವನ್ನು ಹೊರಗಿಟ್ಟು ನೋಡೋದಾದರೆ ಅವ್ರು ಹೇಳಿರ್ತಕ್ಕಂಥ ಅನಲೈಸ್ ಮಾಡಿರ್ತಕ್ಕಂಥ ರೀತಿ ಕರೆಕ್ಟ್ ಇದೆ. ಯಾಕೆಂದರೆ ಇವತ್ತು BJPಗೆ ದೊಡ್ಡ ಶಕ್ತಿ ಏನಾದರೂ ಇದ್ದರೆ ಅದು RSS. ಇವತ್ತು ಇಷ್ಟು ದೊಡ್ಡ ಮಟ್ಟದ ಸಂಘಟನೆಯನ್ನು ಕಟ್ಟಿದರೆ ಇಷ್ಟು ದೊಡ್ಡ ಭಾರತ ದೇಶದ ಅನೇಕ ರಾಜ್ಯಗಳಲ್ಲಿ ಇವತ್ತು ಅಧಿಕಾರನ ಹಿಡೀಲಿಕ್ಕೆ ಸಾಧ್ಯ ಆಗಿದ್ರೆ, 3 ಬಾರಿ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡೀಲಿಕ್ಕೆ ಸಾಧ್ಯ ಆಗಿದ್ರೆ ಅದು RSSನ ಸಂಘಟನೆ. ಉದಾಹರಣೆಗೆ JDSನ ಅಸ್ತಿತ್ವ ಇರುವುದೇ ದೇವೇಗೌಡರ ಕುಟುಂಬದಿಂದ. ದೇವೇಗೌಡರ ಕುಟುಂಬ ಇಲ್ಲದೆ ಹೋದ್ರೆ JDSಗೆ ಏನು ಅಸ್ತಿತ್ವ ಇದೆ ಅಂತ ಯಾರು ಮಾತಾಡಿದ್ರೆ ಅದು ಕರೆಕ್ಟ್ ಅದು. ಆದರೆ ದೇವೇಗೌಡರ ಕುಟುಂಬಕ್ಕೆ ಈ ರೀತಿಯ ಶಬ್ದಗಳನ್ನು ಬಳಸಿದಾಗ ಸಿಟ್ಟು ಬರುತ್ತೆ. ಆದರೆ ಅವ್ರ ರಾಜಕೀಯವಾಗಿ ಒಂದು ಅಸಹನೆ ಇದೆ. ಆಗಲೇ ನಾಥು ಸರ್ ಹೇಳಿದಾಗೆ ಗಾಂಧೀಜಿಯವರ ಹತ್ಯೆಯ ನಂತರ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿಗೆ ಅವ್ರಿಗೆ ಭಿನ್ನಾಭಿಪ್ರಾಯ ಇದೆ. ರಾಜಕೀಯ ಅಸಹನೆ ಇರ್ಬೋದು, ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವರಿಗೆ ಸೈದ್ಧಾಂತಿಕವಾಗಿಯೂ ಭಿನ್ನಾಭಿಪ್ರಾಯ ಇದೆ. ಆದರೆ ಆ ಸಂಘಟನೆಯನ್ನು ನೀವು ಕಳೆದ 6 ತಿಂಗಳಿಂದ ಅವ್ರು ಮಾತಾಡ್ತಾ ಇದ್ದಾರೆ, ಚರ್ಚೆಯಲ್ಲಿದ್ದಾರೆ, ಪದೇ RSS ಬಗ್ಗೆ ಮಾತಾಡ್ತಾ ಇದ್ದಾರೆ, ಆ ಸಂಘಟನೆ ಬಗ್ಗೆ ಮಾತಾಡ್ತಾ ಇದ್ದಾರೆ, BK ಹರಿಪ್ರಸಾದ್ ಮತ್ತು ಪ್ರಿಯಾಂಕಾ ಖರ್ಗೆ ಅವರು. ಆದರೆ ನೀವು ಆ ಬಗ್ಗೆ ಈ ನಿಲುವು ಇರ್ತಕ್ಕಂಥವ್ರು, ನೀವು ಆಗಲೇ ಹೇಳಿದಾಗೆ ಕಳೆದ 52 ವರ್ಷ ಕೇಂದ್ರದ ಅಧಿಕಾರ ಮಾಡಿದಂಥವ್ರು, ರಾಜ್ಯದಲ್ಲಿ ಅನೇಕ ಬಾರಿ ಸರ್ಕಾರಗಳನ್ನ ರಚನೆ ಮಾಡಿದಂಥವ್ರು, ಏನೇನು ನಿಲುವನ್ನು ತೆಗೆದುಕೊಂಡ್ರಿ, ಏನೇನು ಕ್ರಮಗಳನ್ನು ತೆಗೆದುಕೊಂಡ್ರಿ, ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೇಳ್ತಾ ಇದ್ರಲ್ಲ, ಯಾವ ಹೋರಾಟವನ್ನು ಮಾಡಿದ್ರಿ? ನೀವು ಅವತ್ತು ಅಧಿಕಾರದಲ್ಲಿ ಇದ್ರಲ್ವಾ? ನೀವು ಕೇಳ್ಬೋದಿತ್ತಲ್ಲ ಅವ್ರನ್ನ. ಅವತ್ತಿಲ್ದಿರೋದು ಇವತ್ತು ಯಾಕೆ ಬರ್ತಾ ಇದೆ ಅಂದರೆ ಬಿಕಾಸ್ ಕಾರಣ ಏನಪ್ಪ ಅಂದರೆ BJP ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ, ಶಕ್ತಿಯುತವಾಗಿರಲಿಕ್ಕೆ ಇಷ್ಟು ದೊಡ್ಡ ಸಂಘಟನೆ ಆಗಿದ್ರೆ ಅದಕ್ಕೆ RSS. ಅದಕ್ಕೆ ನಿಮಗೆ ಏನಾಗಿದೆ, ಇವತ್ತು RSSನ ನೀವು ವಿರೋಧ ಮಾಡ್ತಾ ಇದ್ರಿ. ಅದಕ್ಕೆ ನೀವು ಹೇಳಿರ್ತಕ್ಕಂಥದ್ದು RSSನ ನೆರಳು ವಿರುದ್ಧ ನಾವು ಹೋರಾಟ ಮಾಡೋಕ್ಕಲ್ಲ. BJP ಇದೇ ಕಾರಣಕ್ಕೋಸ್ಕರ ಅವರು ಈ ಮಾತನ್ನೇ ಹೇಳಿರ್ತಕ್ಕಂಥದ್ದು. ಇವತ್ತು ನನ್ನ ಸ್ಟ್ಯಾಂಡ್ ಏನಪ್ಪ ಅಂದರೆ RSSನ ಇವತ್ತು ಏನು ಬೆಳವಣಿಗೆ ಇದೆ, ಇವತ್ತು ಆ ಸಂಘಟನೆ ಇದೆ, ಅದು ನಾವು ಯಾರು ಅಲ್ಲಗಳಿರ್ತಕ್ಕಂಥ 2 ವರ್ಷದ ಹಿಂದೆ ಟೀಕೆ ಮಾಡ್ತಿರ್ಲಿಲ್ವಾ ಕುಮಾರಸ್ವಾಮಿ ಅವರು? ನನಗೆ 2022ರಲ್ಲಿ ಪೇಶ್ವಾ RSS ಎಲ್ಲ ಟೀಕೆ ಮಾಡ್ತಿದ್ರಲ್ವಾ? ನಾನೇನು RSSನವರಲ್ಲ, ನಾನು RSSನ ಉಗುಳ್ತಾನೂ ಇಲ್ಲ, RSSನ ನಾನು ಕೆಲಸನೂ ಮಾಡಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥ ಆ ಸಂಘಟನೆ ಅದು ಏನು ಕೆಲಸ ಮಾಡ್ತಾ ಇದೆ, ಅದು ಹೇಗೆ BJPಗೆ ಬಲವರ್ಧನೆಗೆ ಕಾರಣ ಆಗಿದೆ, BJP ಅಧಿಕಾರ ತರಲಿಕ್ಕೆ RSSನ ಪಾತ್ರ ಏನು, ಆ ದೃಷ್ಟಿಕೋನದಿಂದ ಹೇಳ್ತಾ ಇದ್ರಿ. RSS ಒಂದು ದೊಡ್ಡ ಶಕ್ತಿಯಾಗಿದೆ, ಅದ್ರಲ್ಲಿ ಡೌಟೇ ಬೇಡ. BJPಗೆ ಏನಾದರೂ ಇದು BJPಗಿಂತ ದೊಡ್ಡ ಶಕ್ತಿ RSS ಇಲ್ಲ ಅಂದರೆ BJP ಇಲ್ಲ ನನ್ನ ಪ್ರಕಾರ. ಯಾಕಂದರೆ ದೇವೇಗೌಡರು BJP ಬಿಡಿ, RSS ಬಿಟ್ಬಿಡಿ, BJP ಜೊತೆ ನನ್ನ ಮಗ ಸಖ್ಯ ಮಾಡಿದ ಅನ್ನುವ ಕಾರಣಕ್ಕೋಸ್ಕರ ಯಮುನಾ ನದಿ ದಂಡೆ ಮೇಲೆ ಉಪವಾಸ ಸತ್ಯಾಗ್ರಹ. ಮೊನ್ನೆ ಅವರು ಟೌನ್ ಹಾಲ್ನಲ್ಲಿ RSSನ ಒಂದು
ತುರ್ತು ಪರಿಸ್ಥಿತಿಯ ಭುಗಿಲು ಅನ್ನುವ ಪುಸ್ತಕದ ವಿಮೋಚನೆಗೆ ಹೋಗಿದ್ರು. ಖಂಡಿತ ದೇವೇಗೌಡರು ಮೊದಲಿಂದನೂ ನಿಮ್ಗೆ ಗೊತ್ತಿದೆ, ಅವರು ಕಮ್ಯುನಿಸ್ಟ್ ಜೊತೆ ಜಾಸ್ತಿ ಸಂಬಂಧ ಇಟ್ಕೊಂಡಿದ್ರು, ಅವರು ಕಾಂಗ್ರೆಸ್ ಜೊತೆ ಸಂಬಂಧ ಇಟ್ಕೊಂಡಿದ್ರು, ಅದು ನಿಜ. ಆದರೆ ಬದಲಾದ ರಾಜಕೀಯದಲ್ಲಿ ನಾವು ಇವ್ರ ಜೊತೆ ಇದ್ದೀವಿ ಅನ್ನೋ ಕಾರಣಕ್ಕೂ BJP ಜೊತೆ ಇದ್ದೀವಿ. ಆದರೆ ನಾನು ಹೇಳ್ತಕ್ಕಂಥ ಒಂದು ಸಂಘಟನೆ ಯಾಕೆ ಬೆಳೆದಿದೆ, ಯಾಕೆ ತನ್ನ ಕೆಲಸಗಳನ್ನು ಮಾಡ್ತಾ ಇದೆ, ಅದು ಯಾಕೆ ಪೂರಕವಾಗಿ BJP ಜೊತೆ ಥರ ಕೆಲಸ ಮಾಡ್ತಾ ಇದೆ, BJP ಯಾಕೆ ಅದು ಪೂರಕವಾಗಿ ಕೆಲಸ ಮಾಡಿಕೊಂಡು ಅಧಿಕಾರ ಬರಲಿಕ್ಕೆ ಕಾರಣ ಆಗಿದೆ. ಅಂತ ದೊಡ್ಡ ಶಕ್ತಿಯನ್ನ ನೀವು ವಿರೋಧ ಮಾಡಬೇಕಾದ್ರೆ ವಿರೋಧ ಮಾಡಬಾರ್ದು ಅಂತ ಹೇಳ್ತಲ್ಲ, ಚರ್ಚೆ ಆಗಬಾರ್ದು ಅಂತ ಹೇಳ್ತಲ್ಲ. ಆದರೆ ನಿಮಗೆ ಆ ರೀತಿ ಭಿನ್ನಾಭಿಪ್ರಾಯ ಇದ್ದದ್ದೇ ಆಗಿದ್ರೆ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯ, ರಾಜಕೀಯ ಭಿನ್ನಾಭಿಪ್ರಾಯ ಇದ್ದೇ ಇದ್ರೆ ನೀವು ಹೋರಾಟವನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿ. ಸಾರ್ವಜನಿಕವಾಗಿ ನಿಂತ್ಕೊಂಡು ನೀವು ಪದೇ ಮೀಡಿಯಾಗಳ ಮುಂದೆ ಚರ್ಚೆ ಏನಕ್ಕೆ ಮಾಡ್ತಾ ಇದ್ರಿ, ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ರಿ, ಕಾರಣ ಏನು? ನೀವಂದ್ರೆ ಗಲಾಟೆ ಮಾಡಿಸ್ಬೇಕು ಅಂತನಾ? ನೀವು ಇವತ್ತು ಕಳೆದ 6 ತಿಂಗಳಿಂದ ನೀವು ಚರ್ಚೆ ಮಾಡ್ತಾ ಇದ್ರಿ ಅಂದ್ರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಗಳು ಇದನ್ನ ನೀವು ಮುಚ್ಚಿಡ್ಲಿಕ್ಕೆ ಈ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅನ್ಸುತ್ತೆ. ಇವತ್ತು ಎಷ್ಟು ಸಾಲು ಭ್ರಷ್ಟಾಚಾರಗಳಾಗಿದೆ. ಈ ಭ್ರಷ್ಟಾಚಾರಗಳ ನೀವು ಉತ್ತರ ಕಡೆ ಆಗ್ತಿಲ್ಲ ನಿಮ್ಮ ಕೈಲಿ. ಇವತ್ತು ಕಲಬುರಗಿ ಯಾವ ಸ್ಥಾನದಲ್ಲಿದೆ? ಇವತ್ತು ಈ ಚರ್ಚೆ ಮಾಡ್ತಾ ಇದ್ರಲ್ಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನೀವು ಚರ್ಚೆಯನ್ನು ಹುಟ್ಟಾಕಿದ್ರೆ ನಿಮ್ಮನ್ನ ದೊಡ್ಡ ನಾಯಕರಾಗ್ತಾ ಇದ್ರಿ. ನೀವು ಈ ಚರ್ಚೆಯನ್ನು RSS ಬಗ್ಗೆ ಚರ್ಚೆ ಹುಟ್ಟಾಕಿದ್ರಲ್ಲ, ಆ RSSನ ಚರ್ಚೆಯನ್ನ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಚರ್ಚೆ ಮಾಡಬಹುದಾಯಿತು. ಯಾವ ಪ್ರಯತ್ನವನ್ನು ಮಾಡಿಲ್ಲ. ನೀವು ಯಾವ ಹೋರಾಟವನ್ನು ಮಾಡಿದಿರಿ? ನೀವಾಗಲಿ ಅವರಾಗ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಚರ್ಚೆಗಳನ್ನು ಹುಟ್ಟಾಕ್ತೀರಿ. ಅಲ್ಲ, ಮುಜುಗರ ಆಗೋ ಚರ್ಚೆಗಳನ್ನು ಯಾರು ಹುಟ್ಟಾಕ್ತಾರೆ? BJP ಅವರು ಹುಟ್ಟಾಕ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರು 7-8 ಬಾರಿ ಸಚಿವರು ಇಷ್ಟೆಲ್ಲ ಆಗಿದ್ಕೊಂಡು ಕಲ್ಯಾಣ ಕರ್ನಾಟಕ ಯಾವ ಸ್ಥಾನದಲ್ಲಿದೆ? ನೀವು ಏನಂತ ಸತ್ಯಪ್ರಕಾಶ್ ಅವರ ಬ್ರೇಕ್ ಹೋಗೋದಕ್ಕಿಂತ ಮುಂಚೆ ಒಂದು ಕ್ವಿಕ್ ಕ್ವಶನ್. ನೀವು ಸಮಸ್ಯೆನ ಐಡೆಂಟಿಫೈ ಮಾಡಿದ್ದೀರಿ ಸರ್, ಸೊಲ್ಯೂಷನ್ ಏನಾದ್ರು ಗೊತ್ತಾಗ್ತಿದ್ಯಾ? ಈಗ ನೋಡಿ, ವೆರಿ ಕ್ಲಿಯರ್ ರಚಿತ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಈಗ ನಮ್ದು ಏನು ಗೊತ್ತಾ, ವಿ ನೀಡ್ ಟು ಫೈಟ್ ಪೊಲಿಟಿಕಲಿ ಟು ದ BJP ಅಂತ ಮಾಡ್ಕೊಳ್ಳಿ. ರಾಜಕೀಯವಾಗಿ ನಾವು BJP-ನ ಫೈಟ್ ಮಾಡಬೇಕು, ಸೈದ್ಧಾಂತಿಕವಾಗಿ ನಾವು RSS ನ ಫೈಟ್ ಮಾಡಲೇಬೇಕು. ಇವತ್ತು ಏನಾಗಿದೆ, ಸೈದ್ಧಾಂತಿಕ ಹೋರಾಟ ಅಂತಿಮ ಘಟ್ಟಕ್ಕೆ ಬಂದಿದೆ. ರೀಚ್ ದ ಲಾಜಿಕಲ್ ಎಂಡ್. ಇಲ್ಲಿ ಇವತ್ತು ಹೋರಾಟ ಯಾರ ಮಧ್ಯದಲ್ಲಿ ಅಂದ್ರೆ, ಒಂದು ಕಡೆ ಜಾತಿವಾದಿ ಹಾಗೂ ಕೋಮುವಾದಿಗಳು ಒಂದಾಗಿದ್ದಾರೆ, ಇನ್ನೊಂದು ಕಡೆ ಜಾತ್ಯತೀತ ಶಕ್ತಿಗಳು ಏನಿದ್ದಾರೆ, ಯಾರು ಬೆಂಕಿ ನಂದಿಸುವ ಕೆಲಸ ಮಾಡ್ತಾರೆ, ಅವರೆಲ್ಲ ತಮ್ಮ ಶಕ್ತಿಯನ್ನು ಸದೃಢಗೊಳಿಸ್ತಾ ಇದ್ದಾರೆ. ನೋಡಿ, ಮಧ್ಯದಲ್ಲಿ ಬರಬೇಡಿ ಅಂತ ಹೇಳಿ BT ಹರಿಪ್ರಸಾದ್ ಅವರಾಗ್ಲಿ, ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ ಈ ಸೈದ್ಧಾಂತಿಕ ಹೋರಾಟವನ್ನು ಕರ್ನಾಟಕದ ಮಟ್ಟಕ್ಕೆ ಮುಂಚೂಣಿಯಲ್ಲಿ ತಗೊಂಡೋಗ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ದೊಡ್ಡ ಪಡೆ ರಾಜ್ಯದ ಅಧ್ಯಕ್ಷರು ಅದಕ್ಕೆ ವ್ಯತಿರಿಕ್ತವಾಗಿ ಸತ್ಯಪ್ರಕಾಶ್ ನಿಮ್ ರಾಜ್ಯದ ಅಧ್ಯಕ್ಷರು ನಮಸ್ತೆ ಸದಾ ವತ್ಸಲೆ ಹೇಳಿದ್ರು. ನಿಮ್ ರಾಜ್ಯದ ಅಧ್ಯಕ್ಷರು RSS ಹತ್ತಿರದ ಈಶಾ ಫೌಂಡೇಶನ್ ಜೊತೆ ಹೋಗಿ ಕೂತಿದ್ರು. ನಾನಲ್ಲ ರೀ, ನಾನೇ ಪ್ರಶ್ನೆ ಕೇಳಬಾರ್ದು. ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ನೀವು ಪ್ರಿಯಾಂಕ್ ಖರ್ಗೆ ಹರಿಪ್ರಸಾದ್ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ನಿಮ್ ರಾಜ್ಯದ ಅಧ್ಯಕ್ಷರು ಹೇಳಿ, ಅವ್ರ ಬಗ್ಗೆನೂ ಹೇಳಿ ಅಲ್ವಾ? ಪ್ರಶಾಂತ್ ನಾಥ್ ಅವರೇ, give me 3 minutes time, you will understand what I want to tell you. Please give me 3 minutes time. ನಾನು ಏನ್ ಹೇಳ್ತೀನಿ, ಇವತ್ತು ಸೈದ್ಧಾಂತಿಕ ಹೋರಾಟ. ಪ್ರಶಾಂತ್ ನಾಥ್ ಅವರೇ, ನೀವು ಪ್ರಜ್ಞಾವಂತರಾದ್ರೆ ನೀವು ನಮ್ ಜೊತೆ ಕೊಡ್ಬೇಕು. ಅತಿ ಪ್ರಜ್ಞಾವಂತರು ಜಾತ್ಯತೀತರಾದ್ರೆ ನೀವು ನಮ್ ಜೊತೆ ಕೊಡ್ಬೇಕು. ಇನ್ನು ಮುಂದೆ ಜಾತಿವಾದಿಗಳು ಹಾಗೂ ಕೋಮುವಾದಿಗಳ ಜೊತೆ ಬಿಟ್ಬಿಡಿ. ಈ ದೇಶಕ್ಕೆ ನಾಳೆ ಸ್ಟುಡಿಯೋಗೆ ಬನ್ನಿ, ಜಾತ್ಯತೀತತೆ ಅಂದ್ರೇನು, ಕೋಮುವಾದ ಅಂದ್ರೇನು ಅಂತ ಚರ್ಚೆ ಮಾಡೋಣ. ಸತ್ಯಪ್ರಕಾಶ್ ಅವರೇ, ನೀವೆಲ್ಲ ದೂರದಲ್ಲಿ ಕೂತ್ಕೊಂಡಾಗ ಬೇಡ, ನಾಳೆ ಸ್ಟುಡಿಯೋಗೆ ಬನ್ನಿ. ಜಾತ್ಯತೀತತೆ ಅಂದ್ರೇನು, ಕೋಮುವಾದ ಅಂದ್ರೇನು ಚರ್ಚೆ ಮಾಡಬೇಕಾಗಿದೆ. ರಾಜಕೀಯ ನಾಯಕರ ವೈಚಾರಿಕತೆಯ ಬಗ್ಗೆ ಸಂಪೂರ್ಣ ಅರಿವಿದೆ, ಹಿಂಗಾಗಿ ನಾನು ಎಲ್ಲೂ ಬರಲ್ಲ, ಚಿಂತೆ ಮಾಡಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.